ಅಕ್ಕಿ ಪಾಯಸ ಮಾಡೋದು ತುಂಬ ಸುಲಭ. ಅಕ್ಕಿ ಪಾಯಸ ಮಾಡೋದಕ್ಕೆ 2 ಟೇಬಲ್ ಸ್ಪೂನಷ್ಟು ಅಕ್ಕಿ, ಸ್ವಲ್ಪ ಗಸಗಸೆ, ಏಲಕ್ಕಿ, ಒಣಶುಂಠಿ, ಗೋಡಂಬಿ ದ್ರಾಕ್ಷಿ, 1 ಬೌಲಷ್ಟು ಬೆಲ್ಲ, ಹಾಗೆ ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ. ಅಕ್ಕಿನ ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ಸ್ಟವ್ನ ಆಫ್ ಮಾಡಿ ಗಸಗಸೆ ಏಲಕ್ಕಿನ ಸೇರಿಸ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಪ್ಲೇಟಿಗೆ ಆರಕ್ಕಂತ ತೆಗೆದಿಟ್ಟು ಸ್ವಲ್ಪ ಒಣಶುಂಠಿನ ಕೂಡ ಕುಟ್ಟಿ ಸೇರಿಸ್ಕೊಂಡಿದ್ದೀನಿ. ಅದೇ ಕಡೆಗೆ ನಾನಿವಾಗ 1 ಬೌಲಷ್ಟು ಬೆಲ್ಲ ಮತ್ತು 1 ಬೌಲಷ್ಟು ನೀರನ್ನ ಹಾಕಿ ಬೆಲ್ಲನ ಕರ್ಸೋಕ್ಕೆ ಅಂತ ಇಟ್ಕೊತಿದ್ದೀನಿ. ಬೆಲ್ಲ ಕರಗೋಷ್ಟೊತ್ತಿಗೆ ನಾನು ಇವಾಗ ಆರಿರೋವಂಥ ಅಕ್ಕಿ ಮಿಶ್ರಣ ಹಾಗೆ ಕಾಯಿನ ಸೇರಿಸ್ಬಿಟ್ಟು ನುಣ್ಣಗೆ ರುಬ್ಕೊಂಬರ್ತೀನಿ. ನೋಡಿ, ಈ ರೀತಿ ನುಣ್ಣಗಾಗಬೇಕು. ಇವಾಗ ಬೆಲ್ಲ ಕೂಡ ಕರಗಿತ್ತು. ಅದನ್ನು ಶೋಧಿಸ್ಕೊಂಡು ಅದಕ್ಕೆ ರುಬ್ಬಿರುವಂಥ ಕಾಯಿ ಮಿಶ್ರಣ ಏನಿತ್ತು ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಹಾಗೆ ಇದನ್ನು ಒಂದು 15 ನಿಮಿಷಗಳ ಕಾಲ ಕುದಿಸ್ಕೊಂಬಂದಿದ್ದೀನಿ. ನೋಡಿ, ಟೋಟಲಿ ಇವಾಗ ಅಕ್ಕಿ ಪಾಯಸ ರೆಡಿಯಾಗಿದೆ. ಕೊನೆಯದಾಗಿ ತುಪ್ಪದ ಒಗ್ಗರಣೆ ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ರುಚಿಯಾದ ಒಂದು ಬಿಸಿ ಬಿಸಿ ಅಕ್ಕಿ ಪಾಯಸ ರೆಡಿಯಾಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ 5 ನಿಮಿಷದಲ್ಲಿ ಮಾಡ್ಕೋಬೋದು.